ರಾಜಕೀಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗಾಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಈಗ ಕೂಡ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲಿ ಮತ್ತೆ ಗದ್ದುಗೆಯ ಗುದ್ದಾಟ ಜೋರಾಗ್ತಾ ಇದೆ. ತೆರೆಮರೆಯ ಹಿಂದಿಗೆ ಸಿದ್ದು ಡಿಕೆಶಿ ಕಾದಾಡ್ತಾ ಇದ್ದಾರಾ ಈ ಕುರ್ಚಿಗಾಗಿಯೇ? ಪಟ್ಟ ಏರಲು ಡಿಸಿಎಂ ನಾನ್ ಸ್ಟಾಪ್ ಕಸರತ್ತನ್ನ ನಡೆಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಗದ್ದುಗೆಯನ್ನ ಬಿಟ್ಟು ಕೊಡದಿರಲು ಸಿಎಂ ಸಿದ್ದು ದಾಳವನ್ನ ಕೂಡ ಹೂಡ್ತಾ ಇದ್ದಾರಾ? ಈಗಾಗಲೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದು ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಅವರು ತಲೆಬಿಸಿ ಮಾಡಿಕೊಂಡ್ರ? ಪವರ್ ಶೇರಿಂಗ್ ಫೈಟ್ ಮತ್ತೆ ದೆಹಲಿಯ ಅಂಗಳವನ್ನ ತಲುಪುತ್ತಾ? ನಾಳೆ ದೆಹಲಿಗೆ ಹೊರಟು ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನೋಡಿ, ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಆದರೆ ಪ್ರಮುಖವಾದಂತಹ ಬದಲಾವಣೆ ಏನು ಅಂದ್ರೆ ಅದು ಪವರ್ ಶೇರಿಂಗ್ ಫೈಟ್. ಪವರ್ ಶೇರಿಂಗ್ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ತೆರೆಮರೆ ಹಿಂದೆಗೆ ಸಿದ್ದು ಡಿಕೆಶಿ ಕಾದಾಡ್ತಾ ಇದ್ದಾರಾ? ನೋಡಿ, 2.5 ವರ್ಷ ಒಂದು ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಕೆಎನ್ ರಾಜನ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಶುರುವಾಗುತ್ತೆ, ದಸರಾ ಕ್ರಾಂತಿ ಶುರುವಾಗುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ಏನಾದರೂ ಆಗಬಹುದು, ದೇಶವೇ ಉಲ್ಟಾ ಪಲ್ಟಾ ಮಾಡಬಹುದು, ರಾಜ್ಯ ರಾಜಕೀಯದಲ್ಲಿ ಏನಾದರೂ ಆಗಬಹುದು ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆ ಇಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ನೋಡಿ, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಕಸರತ್ತನ್ನ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಗದ್ದುಗೆಯನ್ನ ಬಿಟ್ಕೊಡೋಕೆ ಸಿಎಂ ಸಿದ್ದು ದಾಳವನ್ನ ಕೂಡ ಹೂಡ್ತಾ ಇದ್ದಾರಾ ಅಥವಾ ಬಿಟ್ಕೊಡಲ್ವಾ? ಇನ್ನು ಈ ಕುರಿತಂತೆ ಆಲಿ ದೈವ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಒಂದು ದೈವ ವಾಣಿಯನ್ನ ನುಡಿದಿರುವಂಥದ್ದು. ಅಂದರೆ ಹಾಲು ಕೆಟ್ಟರೂ ಹಾಲು ಮತ ಕೆಡಂಗಿಲ್ಲ ಎನ್ನುವಂತಹ ಒಂದು ದೈವವಾಣಿಯನ್ನ ಕೂಡ ನುಡಿದಿರುವಂಥದ್ದು. ಹೀಗಾಗಿ ಪವರ್ ಶೇರಿಂಗ್ ಫೈಟ್ ಮತ್ತೆ ದೆಹಲಿಯ ಅಂಗಳವನ್ನ ತಲುಪುತ್ತಾ? ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೊರಟು ನಿಂತಿದ್ದಾರೆ. ಆನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಕಾದು ನೋಡಬೇಕಾಗಿದೆ.